ದೆಹಲಿ ಮದ್ಯ ಹಗರಣದ ಕೇಸ್ನಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ ಈಗ ದೆಹಲಿ ಸಿಎಂ ಕೇಜ್ರಿವಾಲ್. ಇಡಿ ಬಂಧನವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ ದೆಹಲಿ ಸಿಎಂ ಕೇಜ್ರಿವಾಲ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ದೆಹಲಿ ಸಿಎಂ. ಇವತ್ತೇ ಹೊರಬೀಳುತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪು. ಕೇಜ್ರಿವಾಲ್ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಕಾಲತ್ತು ಮಾಡಲಿದ್ದಾರೆ. ಮತ್ತೊಂದು ಕಡೆ ದೆಹಲಿ ಸಿಎಂ ಬಂಧನವನ್ನ ಖಂಡಿಸಿ ಆಪ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಈ ಮಧ್ಯೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ನ ಬಿಗಿ ಭದ್ರತೆ ಇದೆ. ದೆಹಲಿ ಸಿಎಂ ಮನೆ ಸುತ್ತ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ ದೆಹಲಿ ಪೊಲೀಸರು. ಈಗ ಸುಪ್ರೀಂ ಕೈಯಲ್ಲಿದೆ ದೆಹಲಿ ಸಿಎಂ ಭವಿಷ್ಯ. 2021 ನವೆಂಬರ್ನಲ್ಲಿ ಹೊಸ ಮದ್ಯ ನೀತಿಯನ್ನ ಜಾರಿ ಮಾಡಲಾಗಿದೆ. ಆ ಮದ್ಯ ನೀತಿಗೆ ಸಂಬಂಧಪಟ್ಟಂತೆ ಆದಂತಹ ಹಗರಣ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದ ಬೆನ್ನಲ್ಲೇ ಈಗಿರುವಂತದ್ದು ಮುಂದಿನ ನಡೆ ಏನು, ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆಗಳಾಗುತ್ತೆ ಅಂತ ಅನ್ನೋದು, ಸುಪ್ರೀಂನಲ್ಲಿ ಎಷ್ಟು ಗಂಟೆಗೆ ಇದರ ಬಗ್ಗೆ ಹೊರ ಬೀಳಬಹುದು ಅಂತ ಹೇಳ್ತೀರಿ ಆದೇಶ? ಪ್ರತಿಮಾ, ಈಗ ಸುಪ್ರೀಂ ಕೋರ್ಟಿನ ಸಿಜೆಐ ಬೆಂಚ್ ಮುಂದೆ ಪ್ರಸ್ತಾಪ ಮಾಡ್ತಾರೆ ಏನು ಕೇಜ್ರಿವಾಲ್ ಪರ ವಕೀಲರು. ಕೇಜ್ರಿವಾಲ್ ಅವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಲಿದ್ದಾರೆ. ಸಿಜೆಐ ಪೀಠದ ಮುಂದೆ ಇವತ್ತು ಪ್ರಸ್ತಾಪ ಮಾಡ್ತಾರೆ. ಆ ನಂತರ ಸಿಜೆಐ ಬಹುತೇಕ ಇದೇ ಹೀಗೆ ಆಗುತ್ತೆ ಅಂತ ಇಲ್ಲ, ಸಿಜೆಐ ಡೈರೆಕ್ಷನ್ ಕೊಡಬಹುದು. ನೀವು ಇದನ್ನ ಪಟ್ಟಿ ಮಾಡ್ತೇವೆ, ಈ ಕೇಸನ್ನು ಇಯರ್ ಮಾಡ್ತೇವೆ ಅಂತ ಅಷ್ಟರ ಮಟ್ಟಿಗೆ ಮಾತ್ರ ಹೊರ ಬೀಳಬಹುದು ಅಂತ ಈ ಕೇಸಿನ ಲಕ್ಷಣಗಳನ್ನ ನೋಡಿದಾಗ ಅನಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಇಂಥದ್ದೇ 10 ಕೇಸುಗಳು ಬಂದಂತ ಸಂದರ್ಭದಲ್ಲಿ ಸಿಜೆಐ ಹಾಗೆ ಡೈರೆಕ್ಷನ್ ಕೂಡ ಕೊಡ್ತಾರೆ, ಇದನ್ನ ಪಟ್ಟಿ ಮಾಡ್ತೇವೆ, ಹಿಯರಿಂಗ್ ಮಾಡ್ತೇವೆ ಅನ್ನುವಂಥದ್ದು. ಉಳಿದಂತೆ ಇವತ್ತು ಏನು ಇಡಿ ಅವರ ಬಂಧನವನ್ನ ಮಾಡಿದ್ರು, ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ರೋಸ್ ಅವೆನ್ಯೂ ಕೋರ್ಟ್ ಹಾಲ್ ನಲ್ಲಿ ಇಡಿ ಕೋರ್ಟ್ ಇದೆ. ಇಡಿ ಕೋರ್ಟ್ಗೆ ಮಧ್ಯಾಹ್ನ 2 ಗಂಟೆಗೆ ಹಾಜರುಪಡಿಸಿ ಪುನಃ ಅಲ್ಲಿಂದ ತಮ್ಮ ಇಡಿ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಪ್ರಕರಣದ ವಿಚಾರಣೆ ಮಾಡ್ಬೇಕಾಗತ್ತೆ, ತನಿಖೆಗೆ ಕೆಲವೊಂದು ಅಗತ್ಯ ಮಾಹಿತಿಗಳು, ಸಾಕ್ಷ್ಯಗಳನ್ನ ಪಡಿಬೇಕಾಗತ್ತೆ, ಮತ್ತೆ ಇವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಪುನಃ ಇಡಿ ಅವರು ಇವತ್ತು ಕಸ್ಟಡಿಗೆ ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಆ ನಂತರ ಈ ತನಿಖೆ ಮುಂದುವರಿತಾ ಹೋಗುತ್ತೆ. ಅವರ ಸ್ಟೇಟ್ಮೆಂಟ್ ಮಾಡುವಂತದ್ದು ಮತ್ತೆ ಕೋರ್ಟ್ ಎಷ್ಟು ದಿನ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇವರು ಮಿನಿಮಮ್ ಅಂದ್ರೂ 4 ರಿಂದ 5 ದಿನಗಳು ಕೇಳಲು ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕೋರ್ಟ್ ಎಷ್ಟು ದಿನ ಕೊಡುತ್ತೆ ಅನ್ನುವಂಥದ್ದು ಇವತ್ತು ಮಧ್ಯಾಹ್ನ ಗೊತ್ತಾಗ್ಲಿದೆ. ಪ್ರತಿಮಾ, ಈ ಕೇಸ್ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ? ಯಾಕಂದ್ರೆ ಈಗ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗಿದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಜೊತೆಗೆ ಬರಲಿರುವಂಥದ್ದು ಲೋಕಸಭಾ ಚುನಾವಣೆ, ಇದೆಲ್ಲದರ ನಡುವಲ್ಲಿ ರಾಜಕೀಯವಾಗಿಯೂ ಕೂಡ ಬಹಳಷ್ಟು ಲಾಭ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಆಪ್ ಮುಂದಾಗತ್ತೆ. ಆದರೆ ಕಾನೂನಾತ್ಮಕವಾಗಿ ಗಮನಿಸ್ತಾ ಹೋದಾಗ ಎಷ್ಟು ಸ್ಟ್ರಾಂಗ್ ಇದೆ ಈ ಕೇಸ್ ಅಂತ? ಈ ಹೆಚ್ಚು ಕಡಿಮೆ ಈ ತನಕ 9 ರಿಂದ 11 ಮಂದಿಯನ್ನ ಈ ತನಕ ಬಂಧನ ಮಾಡಲಾಗಿದೆ. ಕೆಸಿಆರ್ ಅವರ ಪುತ್ರಿ ಕವಿತಾ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವರದ್ದು ಕೂಡ ಪ್ರಕರಣ ವಿಚಾರಣೆಗೆ ಬರಲಿದೆ. ಅವರು ಕೂಡ ಇಡಿ ಬಂಧನವನ್ನ ಪ್ರಶ್ನಿಸಿ ಈ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅವ್ರಿಗೂ ಕೂಡ ಸೇಮ್ ಡೈರೆಕ್ಷನ್ ಕೊಟ್ಟಿತ್ತು, ಪಟ್ಟಿ ಮಾಡಿ ಹಿಯರ್ ಮಾಡ್ತೇವೆ ಅನ್ನುವಂಥದ್ದು. ಇವತ್ತು ಅವ್ರದ್ದು ಕೂಡ ಹಿಯರಿಂಗ್ ಇದೆ. ಅದೇ ರೀತಿ ಇವ್ರದ್ದು ಕೂಡ ಕೇಜ್ರಿವಾಲ್ ಅವರದ್ದು ಕೂಡ ಹಿಯರಿಂಗ್ ಮಾಡುವಂತ ಸಾಧ್ಯತೆ ಇದೆ. ಪಟ್ಟಿ ಮಾಡ್ಲಿಕ್ಕೆ ಆದೇಶ ಮಾಡಬಹುದು. ಆ ಕೇಸಿನ ಒಂದು ಏನೋ ಅದರ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ನ ಹೇಳೋದಾದ್ರೆ, ಇದರಲ್ಲಿ ಸಾಕಷ್ಟು ಕೋಟಿಗಳ ಅವ್ಯವಹಾರ ನಡೆದಿರುವಂತದ್ದು ಈಗ ಆಲ್ರೆಡಿ ಬಯಲಾಗಿದೆ. ಹಲವರ ಬಂಧನ ಆಗಿದೆ. ಮತ್ತೆ ಇದರಲ್ಲಿ ಇರುವವರು ಎಲ್ಲರೂ ಕೂಡ ಒಂದು 3-4 ಜನರು ಹೊರತುಪಡಿಸಿ ಎಲ್ಲರೂ ಕೂಡ ಸಂಸದರ ಮಕ್ಕಳು, ಶಾಸಕರ ಮಕ್ಕಳು, ಮತ್ತೆ ನೇರವಾಗಿ DCM ಭಾಗಿಯಾಗಿದ್ದು, ಅಂದ್ರೆ ದೆಹಲಿಯ DCM ಮನೀಶ್ ಸಿಸೋಡಿಯಾ ಅವರು ಭಾಗಿಯಾಗಿದ್ದು, ಮತ್ತೆ ಸಂಸದ ಸಂಜಯ್ ಸಿಂಗ್ ಭಾಗಿಯಾಗಿದ್ದು, ಇವೆಲ್ಲವೂ ಕೂಡ ಅವರ ಸಮ್ಮುಖದಲ್ಲೇ ನಡೆದಿದ್ದು ಅನ್ನುವಂಥದ್ದು ಸಾಕ್ಷಿಗಳ ಸಿಕ್ಕ ಬಳಿಕ ಒಂದಾದ ನಂತರ ಒಬ್ಬರನ್ನ ಅರೆಸ್ಟ್ ಮಾಡ್ತಾ ಬಂದಿರುವಂತದ್ದು. ಈಗ ಅಂತಿಮವಾಗಿ ಈ ಅಂದ್ರೆ ಈ ಒಂದು ಪಾಲಿಸಿ ಹೊರಗಡೆ ಬರ್ಬೇಕಾದ್ರೆ ಅದರಲ್ಲಿ ಮುಖ್ಯಮಂತ್ರಿ ಅವರ ಸಹಿ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡ್ಕೊಂಡ ಬಳಿಕ ಮುಖ್ಯಮಂತ್ರಿ ಅವರು ಕೂಡ ಸಹಿ ಮಾಡಿರ್ತಾರೆ. ಜೊತೆಗೆ ಇದರಲ್ಲಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಂಧನ ಆಗಿದೆ. ಇದನ್ನ ಮುಂದಕ್ಕೆ ಇಡಿ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು, ಮತ್ತೆ ಇವರ ವಿರುದ್ಧ ಯಾವ್ಯಾವ ಸಾಕ್ಷಿಗಳನ್ನ ಈಗ ಆಲ್ರೆಡಿ ಸಂಗ್ರಹಿಸಿದೆ ಅನ್ನುವಂಥದ್ದು ಇವತ್ತು ಮಧ್ಯಾಹ್ನ ಕೋರ್ಟ್ ನಲ್ಲಿ ಗೊತ್ತಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.